ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ KCET ಸ್ಟೂಡೆಂಟ್ಸು ಇನ್ನೂ ಆಪ್ಷೆಂಟ್ರಿನ ಮಾಡೋಕ್ಕಾಗಿಲ್ಲ ಅಥವಾ ಆಪ್ಷೆಂಟ್ರಿ ಮಾಡಿದರೂ ಕೂಡ ಕೆಲವೊಂದಿಷ್ಟು ಕಾಲೇಜ್ಗಳನ್ನು ಮಾತ್ರ ಆ್ಯಡ್ ಮಾಡಿದ್ವಿ, ಇನ್ನೂ ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಬೇಕಿತ್ತು. ಬಟ್ ಅಷ್ಟರೊಳಗಾಗಿ ಆಪ್ಷೆಂಟ್ರಿ ಲಿಂಕು ಕ್ಲೋಸ್ ಆಗಿದೆ. ಸೊ ನಮಗೆ ಮತ್ತೆ ಕಾಲೇಜ್ಗಳನ್ನಾಗಿರ್ಬೋದು ಅಥವಾ ಕೋರ್ಸ್ಗಳನ್ನಾಗಿರ್ಬೋದು ಆ್ಯಡ್ ಮಾಡೋದಕ್ಕೆ ಆಗುತ್ತಾ, ಮಾಡೋಕ್ಕಾದರೂ ಎಷ್ಟೊತ್ತು ಯಾವಾಗ ಆಗುತ್ತೆ ಡೇಟ್ಸು ಅಂತ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಬೇಕಿತ್ತು ಅಂತಂದರೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಇನ್ನೂ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಡೈರೆಕ್ಟ್ ಟಾಪಿಕ್ಗೆ ಬರೋಣ. ಏನಪ್ಪ ಅಂತಂದರೆ ಇವಾಗಿರೋ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಆಪ್ಷೆಂಟ್ರಿ ಲಿಂಕು ಕ್ಲೋಸ್ ಆಗಿದೆ ಅಲ್ವಾ. ಸೊ ಎಲ್ಲರೂ ನೋಡಿರ್ತೀರ ನೀವು. ಬಟ್ ನೆನಪಿರಲಿ, ಕೆಲವೊಂದಿಷ್ಟು ಕೋರ್ಸ್ಗಳಿದ್ದಾವೆ, ಬಿ ಫಾರ್ಮ್ ಆಗಿರ್ಬೋದು, ಫಾರ್ಮಡಿ ಆಗಿರ್ಬೋದು, ಮತ್ತು BNYS ಕೋರ್ಸ್ಗಳು. ಸೊ ಈ ಒಂದು ಕೋರ್ಸ್ಗಳಿದ್ದು ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಮಾಡಿರಲಿಲ್ಲ ಅಲ್ವಾ. ಸೊ ಈ ಒಂದು ಕೋರ್ಸ್ಗಳು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ದೇ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಇನ್ನೊಂದು ಸಲ ನಿಮಗೆ ಚಾನ್ಸನ್ನು ಕೊಡ್ತಾರೆ. ಸೊ ಆ ಒಂದು ಕೋರ್ಸ್ಗಳ ಕಾಲೇಜ್ಗಳನ್ನು ಯಾರು ಆ್ಯಡ್ ಮಾಡೋಕ್ಕೆ ಆಗಿಲ್ಲ. ಇನ್ನು ಸುಮಾರಷ್ಟು ಸ್ಟೂಡೆಂಟ್ಸು ಸೇರಬೇಕು ಅಂತ ಅಂದ್ಕೊಂಡಿರ್ತಾರಲ್ವ. ಸೊ ಅವ್ರಿಗೆ ಡೆಫಿನೆಟ್ಲಿ ಚಾನ್ಸ್ ಕೊಡಲೇಬೇಕು. ಸೊ ಅದಕ್ಕೋಸ್ಕರನೇ ಇನ್ನೇನು ಜುಲೈ 6 ಅಥವಾ 7 ಅನಿಸುತ್ತೆ, ಅಷ್ಟರಲ್ಲಿ ನಿಮಗೆ ಮಾಕ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಓಕೆ, ಮಾಕ್ ರಿಸಲ್ಟ್ ಅನೌನ್ಸ್ ಆಗೋಷ್ಟರೊಳಗೆ ಈ ಒಂದು ಕೋರ್ಸ್ಗಳು ಏನು ಹೇಳಿದೆ ಅಲ್ವಾ, ಫಾರ್ಮಡಿ, ಡಿ ಫಾರ್ಮಾ, ಸೊ ಈ ಒಂದು ಕೋರ್ಸ್ಗಳಿದ್ದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಓಕೆ, ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಏನಿದೆ ಅಲ್ವಾ, ಸೊ ಅದಾದಮೇಲೆ ನಿಮಗೆ ಮತ್ತೆ ಎಡಿಟಿಂಗ್ ಆಪ್ಷನ್ ಕೊಡ್ತಾರೆ. ಅಂದರೆ ಒಂದು 2-3 ದಿನ ಕೊಡ್ತಾರೆ ಅನಿಸುತ್ತೆ. ಮೇ ಬಿ ಆ ಒಂದು ಟೈಮ್ ಲೈನಲ್ಲಿ ನೀವು ಮತ್ತೆ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ ನಿಮಗೆ ಬಿ ಫಾರ್ಮಾ, ಫಾರ್ಮಡಿ, ಸೊ ಈ ಒಂದು ಕೋರ್ಸ್ಗಳದ್ದು ಕಾಲೇಜು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಕೊಡಲೇಬೇಕು. ಹಾಗೆಯೇ ಈ ಒಂದು ಎನೇಬಲ್ ಆಗಿರುವಂಥ ಕೋರ್ಸ್ಗಳೇನಿದ್ದಾವೆ, ಇಂಜಿನಿಯರಿಂಗು, ವೆಟರ್ನರಿ, ಸೊ ಈ ಒಂದು ಕೋರ್ಸ್ಗಳ ಕಾಲೇಜ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಓಕೆ, ಸೊ ವರ್ರಿ ಪಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಕೂಲಾಗಿರಿ. ಸೊ ನೀವು ಮಾಡಬೇಕಾಗಿರೋಂಥ ಪ್ರಿಪ್ರೇಷನ್ ಏನಪ್ಪ ಅಂತಂದರೆ ಯಾವ್ಯಾವ ಕಾಲೇಜ್ ಮಿಸ್ ಮಾಡ್ಕೊಂಡಿದ್ದೀರಾ ಆ್ಯಡ್ ಮಾಡೋದಕ್ಕೆ ಆಪ್ಷೆಂಟ್ರಿಲಿ, ಸೊ ಆ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಕರೆಕ್ಟಾದಂಥ ಪ್ರಿಫರೆನ್ಸ್ ಆರ್ಡರ್ನ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಮಾಕ್ ರಿಸಲ್ಟ್ ಅನೌನ್ಸ್ ಆದಮೇಲೆ ರೆಡಿ ಮಾಡುವಂತಹ ಆಪ್ಷೆಂಟ್ರಿ ಲೀಸ್ಟ್ ಏನಿರುತ್ತಲ್ವ, ಸೊ ಅದೇ ನಿಮ್ಮ ಫೈನಲ್ ಆಪ್ಷೆಂಟ್ರಿ ಲೀಸ್ಟ್ ಆಗಿರುತ್ತೆ. ಓಕೆ, ಅದಾದಮೇಲೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಫಸ್ಟ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟೇ ಅನೌನ್ಸ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಎಡಿಟಿಂಗ್ ಆಪ್ಷನ್ ಕೊಡ್ತಾರಲ್ವ ಮಾಕ್ ಆದಮೇಲೆ, ಸೊ ಅದು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಫೈನಲ್ ಸೀಟ್ ಅಲಾಟ್ಮೆಂಟಲ್ಲಿ. ಸೊ ಇವಾಗ ಎಷ್ಟು ಮಾಡಿ, ಸೊ ಮುಂದೆ ಏನು ಮಾಡಬೇಕು, ಫಸ್ಟ್ ಮಾಕ್ ರಿಸಲ್ಟ್ ಆದಮೇಲೆ ಅಥವಾ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ, ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.